ಅಮೆರಿಕ ಅಂದಾಜಿಸಿದಂತೆ ಕ್ಷೀಣಿಸಿಲ್ಲ ಇರಾನ್ ಸೇನಾ ಶಕ್ತಿ ಪ್ರಬಲವಾಗೇ ಇದೆ. ಇರಾನ್ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಕೂಡ ಇರಾನ್ದು ಇನ್ನೂ ಕೂಡ ಬಲಿಷ್ಠವಾಗೇ ಇದೆ. ಅಮೆರಿಕಾಗೆ ಒಂದು ಅಂದಾಜಿತ್ತು, ಇರಾನ್ನ ಸೋಲಿಸ್ಬಿಡ್ತೀವಿ, ಸೋತ್ ಹೋಗಿದೆ ಅಂತ. ಹಾಗಿಲ್ಲ, ಪ್ರಬಲವಾಗೇ ಇದೆ ಇರಾನ್. ಇದು ವಾಯುಗಡಿ ರಕ್ಷಣಾ ವ್ಯವಸ್ಥೆ ಕೂಡ ಪ್ರಬಲವಾಗಿದೆ. ಇರಾನ್ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಧ್ವಂಸ ಅಂತ ಹೇಳಿತ್ತು ಅಮೆರಿಕ. ಈ ಹೊತ್ತಲ್ಲೇ ಅಮೆರಿಕದ 2 ವಿಮಾನಗಳನ್ನ ಇರಾನ್ ಉಡೀಸ್ ಮಾಡಿದೆ. ಅಂದ್ರೆ ಇರಾನ್ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಧ್ವಂಸ ಎನ್ನುವುದೇ ಸುಳ್ಳು. ಹಾಗಾದ್ರೆ ಮಿಸ್ಸಿಂಗ್ ಆದಂತಹ ಪೈಲಟ್ಗಾಗಿ ಅಮೆರಿಕದ 2 ಬ್ಲಾಕ್ ಹ್ಯಾಕ್ ಕ್ಯಾಪ್ಟರ್ಗಳ ಶೋಧ. ಆದ್ರೆ ಇವುಗಳ ಮೇಲೆಯೂ ಡ್ರೋನ್ ದಾಳಿ ನಡೆಸಿದಂತಹ ಇರಾನ್ ಸೇನೆ, ಇರಾನ್ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾದಂತಹ ಬ್ಲಾಕ್ ಹ್ಯಾಕ್. ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಕ್ಷಣ ಕ್ಷಣಕ್ಕೂ ಹಿನ್ನಡೆ ಆಗ್ತಾ ಇದೆ. ಜಗತ್ತಿನ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿ, ಎಲ್ಲೆಡೆ ಟ್ರಂಪ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಗುರಿಯಿಲ್ಲದಂತಹ ಯುದ್ಧ ಕೊನೆಗಾಣಿಸಲು ಟ್ರಂಪ್ ಈಗ ಕಸರತ್ತು ಮಾಡ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಪ್ರಯತ್ನಕ್ಕೆ ಡೋಂಟ್ ಕೇರ್ ಅಂತಿದೆ ಇರಾನ್. ಅಮೆರಿಕಾಗೆ ಒಂದು ಅಂದಾಜಿತ್ತು, ಇರಾನ್ನ ಬಹಳ ಸುಲಭವಾಗಿ ಸೋಲಿಸಿ ಬಿಡ್ತೀವಿ, ಇಷ್ಟು ದೊಡ್ಡ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಮುಂದೆ ಇರಾನ್ ಎಲ್ಲ ಯಾವ ಲೆಕ್ಕ ಅಂತ. ಆದ್ರೆ ಅಂದುಕೊಂಡಂತೆ ಇರಾನ್ ಸೇನಾ ಶಕ್ತಿ ಕುಗ್ಗಿಲ್ಲ, ಇನ್ನು ಪ್ರಬಲವಾಗೇ ಇದೆ. ವಾಯುಗಡಿ ರಕ್ಷಣಾ ವೇದಿಕೆ ಬಲವಾಗಿದೆ. ಇರಾನ್ ವಾಯುಗಡಿ ರಕ್ಷಣಾ ವೇದಿಕೆ ವ್ಯವಸ್ಥೆ ಅದೇನು ಧ್ವಂಸ ಮಾಡಿಬಿಟ್ಟಿದೀವಿ ಅಂತ ಹೇಳಿತ್ತು, ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ. ಡ್ರೋನ್ ಮೇಲೆ ದಾಳಿ ನಡೆಸಿದೆ, ಅಮೆರಿಕದ ಡ್ರೋನ್ಗಳ ಮೇಲೆ ದಾಳಿ ನಡೆಸಿದೆ ಇರಾನ್. ಈ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾದಂತಹ ಬ್ಲಾಕ್ ಹ್ಯಾಕ್. ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಕ್ಷಣ ಕ್ಷಣಕ್ಕೂ ಹಿನ್ನಡೆ ಆಗ್ತಿದೆ, ಮುಜುಗರವಾಗ್ತಾ ಇದೆ. ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಈ ಕಾರಣದಿಂದ ಸೃಷ್ಟಿಯಾಗ್ತಾ ಇದೆ ಯುದ್ಧದಿಂದ. ಹಾಗಾಗಿ ಟ್ರಂಪ್ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ಕೇಳಿ ಬರ್ತಾ ಇದೆ. ಗುರಿ ಇಲ್ಲದ ಯುದ್ಧ ಕೊನೆಗಾಣಿಸ್ಲಿ ಟ್ರಂಪ್ ಅನ್ನುವಂಥದ್ದು. ಆದ್ರೆ ಟ್ರಂಪ್ ಕಸರತ್ತು ಮಾಡ್ತಾ ಇದ್ದಾರೆ. ಈಗ ಇರಾನ್ ಸಂಧಾನಕ್ಕೆ ಬರಲಿ, ಮಾತುಕತೆಗೆ ಬರಲಿ, ನಮ್ಮ ಸರ್ವಾಧಿಕಾರವನ್ನು ಒಪ್ಕೊಂಡ್ಬಿಡ್ಲಿ, ಶರಣಾಗ್ಲಿ ಅಂತೆಲ್ಲ ಟ್ರಂಪ್ ಹೇಳ್ತಿದ್ರು ಕೂಡ ಇರಾನ್ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಅಮೆರಿಕ ಅಂದಾಜಿಸಿದಂತೆ ಕ್ಷೀಣವಾಗಿಲ್ಲ ಇರಾನ್ ಸೇನಾ ಶಕ್ತಿ, ಇನ್ನೂ ಪ್ರಬಲವಾಗೇ ಇದೆ. ಇರಾನ್ನ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಪ್ರಬಲವಾಗೇ ಇದೆ. ಅಮೆರಿಕ ಮಾತ್ರ ಇರಾನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೀವಿ, ಇನ್ನೇನು ಶರಣಾಗ್ಬಿಡತ್ತೆ ಇರಾನ್, ಏನೂ ಉಳದೇ ಇಲ್ಲ, ದೇಶ ಉತ್ತಮ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ನಾವು ನಾಶ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಆದ್ರೆ ಧ್ವಂಸ ಅಂತಿದ್ದಂತಹ ಅಮೆರಿಕಾಗೆ ಈಗ ಮತ್ತೆ ಶಾಕ್ ಸಿಕ್ಕಿದೆ. ಯಾಕೆಂದ್ರೆ ಇದೇ ಹೊತ್ತಲ್ಲಿ ಅಮೆರಿಕದ 2 ವಿಮಾನಗಳನ್ನ ಉಡೀಸ್ ಮಾಡಿದೆ ಇರಾನ್. ಇರಾನ್ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಧ್ವಂಸ ಅನ್ನೋದೇ ಸುಳ್ಳು. ಹಾಗಾದ್ರೆ ಜಗತ್ತಿಗೆ ಏನು ಹೇಳುತ್ತಾ ಇದೆ ಅಮೆರಿಕ? ಮಿಸ್ಸಿಂಗ್ ಆದಂತಹ ಪೈಲಟ್ಗಾಗಿ ಅಮೆರಿಕದ 2 ಬ್ಲಾಕ್ ಹಾಕ್ ಕ್ಯಾಪ್ಟರ್ಗಳು ಶೋಧ ಮಾಡಿದ್ವು. ಕೂದಲೆಳೆ ಅಂತರದಲ್ಲಿ ಇರಾನ್ ನಡೆಸಿದಂತಹ ಡ್ರೋನ್ ದಾಳಿಗೆ ಈ ಬ್ಲಾಕ್ ಹ್ಯಾಕ್ ಅಟ್ಯಾಕ್ ಆಗೋದು ತಪ್ಪಿತು. ಕೂದಲೆಳೆ ಅಂತರದಲ್ಲಿ ಇರಾನ್ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾವೆ ಈ ಬ್ಲಾಕ್ ಹ್ಯಾಕ್. ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಕ್ಷಣ ಕ್ಷಣಕ್ಕೂ ಹಿನ್ನಡೆ ಆಗ್ತಿದೆ. ಇಡೀ ಜಗತ್ತಿನ ಮುಂದೆ ಒಂದು ರೀತಿಯ ಮುಜುಗರವನ್ನ ಅನುಭವಿಸ್ತಾ ಇದೆ ಅಮೆರಿಕ. ಯಾಕೆಂದ್ರೆ ಬಹಳ ದೊಡ್ಡ ಬಿಲ್ಡಪ್ ನೊಂದಿಗೆ ಯುದ್ಧ ಆರಂಭ ಮಾಡ್ತು. ತದನಂತರ ಈಗ ಅಮೆರಿಕದ ಟ್ರಂಪೇ ಹೇಳ್ತಿದ್ದಾರೆ ಮಾತುಕತೆಗೆ ಇರಾನ್ ಬರ್ಲಿ, ಸಂಧಾನ ಮಾಡ್ಲಿ, ಶರಣಾಗ್ಲಿ ಅಂತ. ಆದ್ರೆ ಇರಾನ್ ಮಾತ್ರ ಯಾವ ಕಾರಣಕ್ಕೂ ಡೋಂಟ್ ಕೇರ್ ಅಂತ ಇದೆ ಮತ್ತು ಯಾವ ಕಾರಣಕ್ಕೂ ಯುದ್ಧದಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತು ಗುರಿ ಇಲ್ಲದ ಯುದ್ಧವನ್ನ ಶುರು ಮಾಡಿದಂತಹ ಅಮೆರಿಕ ಈಗ ಅದನ್ನ ಮುಗಿಸೋಕೆ ಒಂದು ಅಂತಿಮ ಹಂತಕ್ಕೆ ತರೋಕೆ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಜಗತ್ತಿನಲ್ಲಿಯೂ ಕೂಡ ವ್ಯಾಪಕವಾದಂತಹ ಆರ್ಥಿಕ ಬಿಕ್ಕಟ್ಟು ಏನು ಉಂಟಾಗಿದೆ ಇದರ ಬಗ್ಗೆ ಮತ್ತು ಟ್ರಂಪ್ ಬಗ್ಗೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ.